ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ವಿನಯ್ ಕುಮಾರ್ ಅಂತ. ಸರ್, ನೀವು ಯಾವ ಹುದ್ದೆಯಲ್ಲಿದ್ದೀರಾ? ಈ ದೊಡ್ಡಬಳ್ಳಾಪುರ ತಾಲೂಕಿನ ಈ ಕಸ್ಬಾ ಹೋಬಳಿಲಿ ಈ ಹಳ್ಳದ ಭಾಗದ ವಿಸ್ತರಣಾಧಿಕಾರಿ. ಹೌದು. ಈ ಭಾಗದ ಮೇಲ್ವಿಚಾರಕರು. ನಾವು 3ನೇ ತಾರೀಕು ಮತ್ತು 4ನೇ ತಾರೀಕು ಈ ಸೋಮವಾರ ಮತ್ತು ಮಂಗಳವಾರ ಹಸುಗಳು ತಾಲೂಕು ಮಟ್ಟದಲ್ಲಿ ಹಸುಗಳು ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಇಲ್ಲಿ 20 ಲೀಟ್ರ್ ಮೇಲ್ಗಡೆ ಹಾಲು ಕರೆಯುವಂಥ ಹಸುಗಳನ್ನ ಸೇರಿಸಿರ್ತೀವಿ. ಇವಾಗ ನಮಗೆ 10 ಕರುಗಳು ಆಲ್ರೆಡಿ ರಿಜಿಸ್ಟ್ರೇಷನ್, 10 ಹಸುಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರ್ತವೆ. ಪ್ರಥಮ ಬಹುಮಾನ ಬಂದ್ಬಿಟ್ಟು ನಮಗೆ 50,000 ರೂಪಾಯಿ, ದ್ವಿತೀಯ ಬಹುಮಾನ ಬಂದ್ಬಿಟ್ಟು 30,000, ತೃತೀಯ ಬಹುಮಾನ ಬಂದ್ಬಿಟ್ಟು 20,000 ಆಗಿ ನಾವು ಹೊರಗಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀವಿ. ಈಗಾಗಲೇ 10 ಹಸುಗಳದ್ದು ಕಾರ್ಯಕ್ರಮ ನಡೆದಿದೆ. ಇದು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ನಮ್ಮ ಉಜಿನಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಸಾಸ್ಲು ಹೋಬಳಿಯಲ್ಲಿ ಮೊದಲನೇ ಕಾರ್ಯಕ್ರಮ ಆಗಿರುತ್ತೆ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತೀವಿ. ಸರ್, ಮತ್ತೆ ಇವಾಗ ಎಷ್ಟು ಹಸುಗಳು ಬಂದವು ಸರ್? ಈಗ ಆಲ್ರೆಡಿ 10 ಹಸುಗಳು ನಮ್ಮ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಹಸುಗಳು 10 ಹಸುಗಳು ನಮ್ಮದು ಆಲ್ರೆಡಿ ರಿಜಿಸ್ಟ್ರೇಷನ್ ನೋಂದಣಿ ಆಗಿರ್ತವೆ. ಸರ್, ಈ ಥರ ಫಂಕ್ಷನ್ಗಳು, ಈ ಥರ ಸ್ಪರ್ಧೆಗಳು ಎಷ್ಟು ವರ್ಷಕ್ಕೆ ಒಂದ್ಸರಿ ಮಾಡ್ತೀರಾ? ವರ್ಷಕ್ಕೊಂದ್ಸಲ ನಾವು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ನಮ್ಮ ಬೆಂಗಳೂರು ಸಹಕಾರಿ ಆಟ ಮತ್ತು ಸಂಘ 3 ಸೇರಿ ಸಂಯುಕ್ತಾಶ್ರಯದಲ್ಲಿ ಮಾಡ್ತೀವಿ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ. ಮತ್ತೆ ಇನ್ನೊಂದು, ಈ ಹಸುಗಳಲ್ಲಿ ಯಾವ ಥರ ಚೆಕ್ ಮಾಡ್ತೀರಾ? ಏನು ಇಲ್ಲಿ ಬರೋರಿಗೆ ಯಾವ ಥರ ಇದು ವ್ಯವಸ್ಥೆ ಇರುತ್ತೆ? ಅಂದರೆ ಇಲ್ಲಿ ಹಸುಗಳು ಬಂದಿರತಕ್ಕಂಥ ಹಸುಗಳು ಕಿವಿ ಓಲೆಗಳನ್ನ ಚೆಕ್ ಮಾಡಿ, ದೊಡ್ಡಬಳ್ಳಾಪುರದ ನಮ್ಮ ತಾಲೂಕಿಗೆ ಮಾತ್ರ ವ್ಯಾಪ್ತಿಗೆ ಸೇರಿರಬೇಕು ಅಂತ ಇದ್ದಾಗ ನಾವು ಕಿವಿ ಓಲೆ ಚೆಕ್ ಮಾಡಿ ಅದರ ರಿಜಿಸ್ಟ್ರೇಷನ್ ಯಾವ ತಾಲೂಕಿಗೆ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಮೊದಲನೇದಾಗಿ ಫಸ್ಟೇ ನಾವು ಆದ್ಯತೆ ನಾವು ಕಂಡೀಷನ್ಸ್ ಹೊಡಿಸಿರೋದು ಸ್ಪರ್ಧೆಯ ನಿಯಮಗಳಲ್ಲಿ ಮೊದಲನೇದಾಗಿ ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಹಸುಗಳಿಗೆ ಮಾತ್ರ ಆದ್ಯತೆ ಅಂತ ಕೊಟ್ಟಿರ್ತೀವಿ. ಸೊ ನಾವು ಅದು ನಮ್ಮ ಟ್ಯಾಬಲ್ಲಿ ಆ ಹಸುವಿನ ರಿಜಿಸ್ಟ್ರೇಷನ್ ಆಗಿರ್ತದೆ, ಅದ್ರ ಮೂಲಕ ನಾವು ನೋಂದಣಿ ಮಾಡ್ಕೊತೀವಿ. ಸರ್, ಎಂಟ್ರಿ ಫೀಸ್ ಏನಾದರೂ ಇದೆಯಾ? ಎಂಟ್ರಿ ಫೀಸು ನಾವು ಈ ಪ್ರತಿಯೊಂದು ಸ್ಪರ್ಧೆಗೂ 100 ರೂಪಾಯಿ ಅಂತ ಎಂಟ್ರಿ ಫೀಸ್ ತೊಗೋತೀವಿ. ಅದನ್ನು ನಾವು ಸಂಘದ ಇದಕ್ಕೆ ಬಳಸ್ಕೋತೀವಿ. ಸರ್, ಈ ಹಸುಗಳಿಗೆ ಏನಾದ್ರು ಮೇವೇನಾದ್ರು ಕೊಡ್ತೀರಾ? ಹೌದು, ನಾವು ಈ ರೈತರು ಈ ಸ್ಪರ್ಧೆನ ಹಾಕೋಬೇಕಾದ್ರೆ ನಾವು ನಮ್ಮ ಕಡೆಯಿಂದ ಅವರಿಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಬಂದ್ಬಿಟ್ಟು ಹಸುಗಳಿಗೆ ನಾವು ಮೇನ್ ನೀರಿನ ಒದಗಿಸ್ತೀವಿ 2 ದಿನವೂ ಕೂಡ. ಹಾಗೆ ಹಸುಗಳಿಗೆ ತಾತ್ಕಾಲಿಕ ಕೊಟ್ಟಿಗೆ ವ್ಯವಸ್ಥೆ ಮಾಡಿರ್ತೀವಿ. ಹಾಗೆ ಹಸುವಿನ ಮಾಲಕರಿಗೆ ಮತ್ತು ಹಾಲು ಕರೆಯುವ ಸ್ಪರ್ಧಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆ ಮಾಡಿರ್ತೀವಿ. ಹಾಗೆ ಹಸಿ ಮೇವು ಮತ್ತು ಒಣ ಮೇವಿನ ವ್ಯವಸ್ಥೆ ಮಾಡಿರ್ತೀವಿ. ಹಾಗೆ 10 kg ಪ್ರತಿ ಹಸುಗಳಿಗೆ ನಾವು ಕಾಫ್ ಫೀಡ್ಗಳನ್ನ ಕೊಟ್ಟಿರ್ತೀವಿ. ಹಾಗೆ ಮಿನರಲ್ ಮಿಕ್ಸ್ಚರು, ಹಾಗೆ ಕ್ಷೀರ ಸಮೃದ್ಧಿ ಗುಣ ಪೌಡ್ರನ್ನ ಪ್ರತಿಯೊಂದು ಹಸುಗೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ಹಾಗೂ ಬೆಂಗಳೂರು ವತಿಯಿಂದ ಕೊಟ್ಟಿರ್ತೀವಿ. ಸರ್, ಮತ್ತೆ ಇನ್ನೊಂದು, ಈ ಹಸುಗಳಿಗೆ ಏನಾದರೂ ಕಾಯಿಲೆ ಕಸಾಲ ಏನಾದ್ರು ಬಂದರೆ ಇಲ್ಲಿ ಏನಾದರೂ ವೇದಿಕೆ ವ್ಯವಸ್ಥೆ ಇದೆಯಾ? ಖಂಡಿತ. ನಾಳೆ ಬೆಳಗ್ಗೆ ನಮಗೆ ಹಸುದ ತಪಾಸಣೆ ಶಿಬಿರ ಅಂತ ಇಲ್ಲಿ ಮಾಡ್ತೇವೆ. ಹಸುವಿನ ಆರೋಗ್ಯ ತಪಾಸಣೆ ಶಿಬಿರ ಅಂತ ನಾಳೆ ಬೆಳಗ್ಗೆ ಸುತ್ತಮುತ್ತ ಹಸುಗಳಿಗೆ ಮಾಡ್ತೀವಿ. ಆದರೆ ಸ್ಪರ್ಧೆಗೆ ಬಂದಿರೋ ಹಸುಗಳಿಗೆ ನಾವು ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಕೊಡಲ್ಲ. ಯಾಕೆಂದರೆ ಅದು ಹಾಲಿನ ಇಳುವರಿ ಮೇಲೆ ನಾವು ಅದು ಪರಿಣಾಮ ಬೀರ್ಬೋದು ಅನ್ನೋ ಉದ್ದೇಶದಿಂದ ನಾವು ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡಲ್ಲ. ಅದು ಮುಂಚೆನೇ ಅವರು 2 ದಿನ ಮುಂಚೆ 3 ದಿನ ಮುಂಚೆ ಟ್ರೀಟ್ಮೆಂಟ್ ಮಾಡಿಸಿ ಬಂದಿರ್ತಾರೆ. ಸರ್, ಮತ್ತು ಇನ್ನೊಂದು, ಈ ಹಸುಗಳು ಇವಾಗ ಎಲ್ಲ ಥರದ ಹಸುಗಳು ಬಂದವ, ಇಲ್ಲ ಬರೀ ಸೀಮೆ ಹಸುಗಳು ಮಾತ್ರ ಅಷ್ಟೇನಾ? ಇಲ್ಲ, ಎಲ್ಲ ರೀತಿಯ ಹಸುಗಳು ಬಂದಿರ್ತಾರೆ. ನಾವು ಇದೇ ಹಸುಗಳು ಅಂತ ನಾವೇನು ಕಂಡೀಷನ್ಸ್ ಹಾಕಿರಲ್ಲ. ನಮಗೆ 20 ಲೀಟ್ರು ಮಿನಿಮಮ್ 20 ಲೀಟ್ರು ಬೆಳಗ್ಗೆ ಸಂಜೆ ಸೇರಿ ನಾವು ಕೊಡ್ತಕ್ಕಂಥ ಹಸುಗಳನ್ನ ತಗೊಬಂದಿರಿ ಅಂತ ಹೇಳಿದ್ರು. ಸರ್, ಎಲ್ರಿಗೂ ಈ ಒಂದು ಇದನ್ನು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಈ ಭಾಗದ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಗಲಿ. ಇದೇ ಥರ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಈ ಥರ ಕೆಲಸಗಳು ಮಾಡ್ಕೊಂಡು ಬರ್ರಿ. ನಿಮ್ಮ KMF ಕನ್ನಡಿಯಿಂದ ಒಳ್ಳೆ ಅನುದಾನ ಸಿಗಲಿ, ರೈತರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಸುತ್ತಾಕಿ ಮೇಡಮ್. ಇದು ಅಲ್ಲಿ ಚುಚ್ಚೋದ ಮಂಚೆ
ಅಲ್ಲಿ ಮಾಮೂಲಿ ಎಲ್ಲಿ ಕಟ್ಬೇಕಲ್ಲ ಕಟ್ಬಿಡಿ ಆಯ್ತು ಎಲ್ಲಿ ಕಟ್ಬೇಕಲ್ಲ ನೋಡಪ್ಪ ಕೊಟ್ಬಿಡ ಅವ್ರಿಗೆ ಯಾವ ಜಾಗ ಬೇಕು ಅವರೇ ಮುಂದೆ ಚಿನ್ನೆ ಮುಂದೆ ಮಾಮ ದೇವರ ಮೊಬೈಲ್ ಎಲ್ಲ ತೆಗಿ ಇಲ್ಲ ಅವ್ರು ಕಳ್ಸಲ್ಲ ಬಿಚಾರ ಬೇಡ ಅಲ್ಲಿ ನಂಬರ್ ಈ ಕಡೆ ತೋರಿಸಿ ಹಂಗೆ ತೋರಿಸಿ ಹಂಗೆ ಮಳೆ ಇದ್ರೆ ಆ ಕಡೆ ಕಡೆ ಆಯ್ತು ಸರ್ ಕಾಣಿಸ್ತಲ್ಲ ಸರ್ ಹಸು ಹಾಂ ಕಾಣ್ತದೆ ನೆಕ್ಸ್ಟ್ ಹೇಮಂತ್ ಅವ್ರೆ ಸರಿಯಾಗಿ ಕಾಣಿಸ್ತಲ್ಲ. ನೋಡು 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 ಇತ್ತು ನೋಡು ಅಲ್ಲಿ ನೋಡು ಅಪ್ಪಿ ಯಾಕಂದರೆ ಎಲ್ಲ ತೋರಿಸಿರ್ತೀವಿ, ಈ ಹಸುಗಳು ಯಾವ್ಯಾವ ಥರ ಇದೆ ಅಂತ ತೋರಿಸ್ಬೇಕಲ್ವ, ಎಲ್ಲ ಅವರೇ ಇರ್ತಾರೆ.